ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವಾಗ ಫೈನಲ್ ಹಂತಕ್ಕೆ ತಲುಪ್ತಾ ಇದೆ ಅಂಡ್ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಜಡ್ಜ್ಮೆಂಟ್ ಕೂಡ ಶುರುವಾಗಿದೆ. ಕಳೆದ ಕೆಲವೊಂದು ಸೀಸನ್ ಗಳಲ್ಲಿ ವಿನ್ನರ್ ಆದಂತಹ ಪ್ರಥಮ್ ಮತ್ತೆ ಹನುಮಂತ್ ಅವರ ಟೈಪ್ ಅಲ್ಲಿ ಗೆಲ್ಲಿ ಆಡ್ತಿದ್ದಾರೆ. ಸ್ವತಃ ಸುದೀಪ್ ಅವರೇ ಈ ಮಾತನ್ನ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ವಿನ್ನರ್ ಆಗೋಕೆ ಇದು ಸಾಕಾಗತ್ತಾ? ಬಿಗ್ ಬಾಸ್ ಫಿನಾಲೆಗೆ ಇನ್ನು ಕೆಲವೊಂದು ವಾರಗಳು ಅಷ್ಟೇ ಬಾಕಿ ಇದೆ. ಇದರಲ್ಲಿ ಗಿಲ್ಲಿ ಹೆಸರು ಯಾಕೆ ಇಷ್ಟೊಂದು ಹೈಪ್ ಆಗ್ತಿದೆ, ಯಾಕೆ ಚರ್ಚೆಲ್ ಇದೆ ಅಂದ್ರೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಲ್ಲಿ ಗಿಲ್ಲಿ ಮಾತ್ರ ಆಟವನ್ನ ಅರ್ಥ ಮಾಡ್ಕೊಂಡು ಅಂಡ್ ಎಲ್ಲರಿಗಿಂತ ಚೆನ್ನಾಗಿ ಆಡ್ತಿರೋದು. ಗಿಲ್ಲಿ ಆಟ ಆಡುವಂತಹ ಸ್ಟೈಲ್ ಆಗ್ಲಿ, ಮಾತಾಡುವಂತಹ ವೈಬ್ ಆಗ್ಲಿ, ಕಾಮಿಡಿ ಆಗ್ಲಿ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ನಂಬರ್ 1 ಎಂಟರ್ಟೈನರ್ ಅಂತ ಹೇಳ್ಬೋದು. ಈ ವಿಷಯದ ಕುರಿತು ಸುದೀಪ್ ಅವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಕೊಂಡಿರೋದು ಬನ್ಯನಾದ್ರೂ ಕೂಡ ಮನೆಯಲ್ಲಿ ರಾಜನ್ ತರ ಬಾಳ್ತಾನೆ ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಸಾಕು ಗಿಲ್ಲಿ ಸ್ವಾಗ್ ಎಂತದಂತ ಗೊತ್ತಾಗುತ್ತೆ. ಅಂಡ್ ನೀವು ಪ್ರೊಮೋನ ನೋಡಿದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಕೆಲವೊಬ್ರು ಮಾತನಾಡ್ತಿದ್ದಾರೆ. ಯಾವ ಲೆಕ್ಕಕ್ಕೆ ಮಾತಾಡ್ತಿದ್ದಾರೆ ಅಂದ್ರೆ ಗಿಲ್ಲಿ ಕ್ಯಾಪ್ಟನ್ಸಿಯನ್ನ ಸರಿಯಾಗಿ ನಿಭಾಯಿಸಿಲ್ಲ. ಕೆಲವೊಬ್ರು ಕ್ಯಾಪ್ಟನ್ಸಿಯಲ್ಲಿ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಆಗಿದ್ರು ಅಂದ್ರು. ಕ್ಯಾಪ್ಟನ್ಸಿ ಮತ್ತು ಟಾಸ್ಕ್ ಅಲ್ಲಿ ವೈಬೆ ಇರ್ಲಿಲ್ಲ ಅಂತ ಹೇಳಿದ್ರು. ಅಂಡ್ ಇದ್ರ ಬಗ್ಗೆ ಕಿಚ್ಚನ ಪಂಚಾಯತಿಯಲ್ಲಿ ಬಹಿರಂಗ ಆಗುತ್ತೆ. ಸೊ ಮನೆ ಮಂದಿಗೆ ಮಾತ್ರ ಗಿಲ್ಲಿ ಬಗ್ಗೆ ಈ ತರ ಥಾಟ್ಸ್ ಇರೋದು, ಬಟ್ ಹೊರಗಡೆನೆ ಬೇರೆ ಇದೆ. ಏನೇ ಆಗ್ಲಿ ಗಿಲ್ಲಿ ಟಾಪ್ ಅಲ್ಲಿ ಇರೋದಂತೂ ಗ್ಯಾರಂಟಿ ಅಂಡ್ ಇದರಿಂದ ಅವರು ಫಿನಾಲ್ ವರೆಗೆ ಬರೋದಂತೂ ಗ್ಯಾರಂಟಿ. ಆದರೆ ಅವ್ರ ಜೊತೆಗೆ ಇನ್ನು ಇಬ್ಬರು ಏನ್ ಬರ್ತಾರಲ್ಲ ಅವರು ಕೂಡ ಗೆಲ್ಲೋ ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ ಅಂತ ಮರಿಬಾರ್ದು ಅಷ್ಟೇ. ಗಿಲ್ಲಿ ಜೊತೆ ಬರುವಂತಹ ಟಾಪ್ 3 ಅಥವಾ ಗಿಲ್ಲಿಯನ್ನ ಸೇರಿಸಿ ಟಾಪ್ 3 ಯಾರು ಬರ್ತಾರೆ ಅಂತ ಗೆಸ್ ಮಾಡೋ ಹಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.